ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ನಾನು ಈಗ ಅದು ಅವ್ರವ್ರ ನಂಬಿಕೆ, ಅವ್ರವ್ರ ನಂಬಿಕೆ. ನಿನ್ನ ನಂಬಿಕೆ, ನೀನು ಈಗ ಶಾಲಾ ಹಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ? ನಿನ್ನ ನಂಬಿಕೆ ಅದು. ಅನ್ನೇ ಯಾಕೆ ಗುರಿ ಮಾಡ್ತಾ ಇದ್ದಾರೆ? ಸ್ಪೀಕರ್ ಹಾಕೊಂಬಂದಿದ್ದಾರೆ, ಅವ್ರಿಗೆ ಯಾಕೆ ಕೇಳಲ್ಲ? ಅವರು ಇವತ್ತು ಫೋಟೋ ಸೆಷನ್ಗೋಸ್ಕರ ಹಾಕೊಂಬಂದಿದ್ದಲ್ಲ, ಆಯ್ತಪ್ಪ. ಅವ್ರು ಹಾಕೊಂಬಂದಿದ್ದಾರೆ. ನನ್ನ ಪದ್ಧತಿ ಇದು. ಮೊದ್ಲು ಖಾದಿ ಹಾಕತ್ತಿದ್ರೆ, ಆಮೇಲೆ ಈಗ ಸಿಲ್ಕ್ ಬಂದಿದ್ದೀರ. ಈಗ ದೇವೇಗೌಡ ಹಾಕತ್ತಲ್ಲ ನಂಗೆ ಆಕಳೆ ಆತರ ಶಾಲೆ ಹಾಕತ್ತಿದ್ದ. ಅದು ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು, ಅದಕ್ಕೆ ಇದನ್ನ ತಕೊಂಡ್ಬಿಟ್ಟೆ. ಅಲ್ವೇನೆಯ? ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು, ಅದಕ್ಕೆ ಇದನ್ನ ತಾಳಪ್ಪ ಇದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡೆ. ಇದು ಕಾಸ್ಟ್ಲಿ ಬೇರೆ. 13,500 ನೀನು ಇದ್ರಲ್ಲಿ ತಗೊಬಂದಿದ್ಯಲ್ಲ? ಇಲ್ಲ ಇಲ್ಲ, ಅದು ಬೇರೆ. ಅದು ಮೈಸೂರು ಸಿಲ್ಕ್ ಅಲ್ಲ, ಇದು ಮೈಸೂರು ಸಿಲ್ಕು. ಅದು ಯಾವ್ದು ಸಿಲ್ಕ್ ಅಲ್ಲ, ಇಟ್ಸ್ ನಾಟ್ ಎ ಸಿಲ್ಕ್, ಅದು ಉಲ್ಲನ್. ಉಲ್ಲನ್ ಈಗ ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲ ಬೆಂಗಳೂರಿನಲ್ಲಿ ಸಿಗ್ತವೆ, ಮೈಸೂರಿನಲ್ಲಿ ಸಿಗ್ತವೆ. ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲವೂ ಕೂಡ ಬೆಂಗಳೂರಿನಲ್ಲೂ ಸಿಗ್ತವೆ, ಮೈಸೂರಿನಲ್ಲೂ. ನಿಮಗೆ ಶಾಲಾ ಹಾಕಿದ್ಮೇಲೆ ಅಧಿಕಾರ ಸಿಕ್ತು ಅಂತ ನಂಬಿಕೆ ಮೇಲೆ ಶಿವಕುಮಾರ್ ಶಾಲಾ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ನನಗೆ ಇದು ಅಧಿಕಾರ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಅವಾಗಿಂದ ಶಾಲಾ ಹಾಕ್ತಿದ್ರಲ್ಲ, ಹೇಳಿದೆ. ಈಗ ನಿನಗೆ ಸುನೀಲ್ ಕುಮಾರ್, ನೀನು ಕೇಳಿಸ್ಕೊಳ್ಳಿಲ್ಲ ನಾ ಕಾಣಿಸ್. ನಾನು ಆ ಥರ ಟವಲ್ ಹಾಕತ್ತಿದ್ದೆ. ಆ ಟವಲ್ಲು ಯಾವಲ್ಲೂ ಬಗ್ಗಿದ್ರೆ ಬಿದ್ದೋಗ್ಬಿಡೋದು, ಅದಕ್ಕೆ ಈ ಶೆಲ್ಲಿ ಹಾಕಬಿಟ್ಟೆ. ಹಿಂಗೆ ಹಾಕೋಣ, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಅದು ತುಂಡು ಬೇರೆ, ಕುತ್ತಿಗೆಗೆ ಹಾಕಂದ್ರೂ ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಬಿಟ್ಟೆ. ಅದು ಯಾವ ಶಾಸ್ತ್ರನೂ ಅಲ್ಲ, ಯಾವ ರಾವು ಕಾಲನೂ ಅಲ್ಲ, ಯಾವ ಗುಳಿಕ ಕಾಲನೂ ಅಲ್ಲ. ಯಮಗಂಡ ಕಾಲ, ಯಮಗಂಡನ. ನಾನು ಮಾನ್ಯ ಸಭಾಧ್ಯಕ್ಷರೇ, ನಾನು ದೇವ್ರಿದ್ದಾನೆ ಅಂತ ನಂಬ್ಕೊಂಡಿದ್ದೀನಿ. ದೇವ್ರಿದ್ದಾನೆ, ಇಲ್ಲಿವರೆ ಜಗತ್ತೇ ಇಲ್ಲ, ನಡಿಲಿಕ್ಕೆ ಕಷ್ಟ ಆಗ್ತಿತ್ತು. ದೇವ್ರಿದ್ದಾನೆ, ಆದರೆ ದೇವಸ್ಥಾನದಲ್ಲೇ ಇದ್ದಾನೆ, ಬೇರೆ ಏನೂ ಇಲ್ಲ ಅಂತ ಅನ್ನೋದು ಆ ಥರ ನಂಬ್ಕೊಂಡಿಲ್ಲ ನಾನು. ದೇವರು ಎಲ್ಲ ಕಡೆನೂ ಇದ್ದಾನೆ, ದೇವರು ಎಲ್ಲ ಕಡೆನೂ ಇದ್ದಾನೆ. ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ಗೊತ್ತಾ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಬಹಳ ಮೂಡ್ನಾಗಿದ್ರಿ ಸರ್ ಇವತ್ತು. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಚನಗಳು. ಬಸವಾದಿ ಶರಣರು ಏನಪ್ಪಾ ಅರವಿಂದ ಬೆಲ್ಲದ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಈಗ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಯಾಕಂದ್ರೆ ನೀವು ಮುಜರಾಯಿಲಂತೂ ಏನು ದುಡ್ಡು ಕೊಟ್ಟಿಲ್ಲ. ನಾವು ಬಸವಣ್ಣನ ಹೆಸರು ಹೇಳ್ಕೊಂತ ಉಳ್ಳವರು ಶಿವಾಲಯ ಮಾಡೋರು, ಮುಸಲ್ಮಾನರ ಮಸೀದಿ ಕಟ್ಟಿಸ್ತಾರೆ, ಮಾಡ್ತಾರೆ, ನಿಜವಾಗಿ ಬಸವಣ್ಣ ಹೆಸರು ಹೇಳಿದ್ರೆ ನೀನು ಅಲ್ಲಿ ಇರ್ತಾನೆ ಇರ್ಲಿಲ್ಲ, ಬಿಜೆಪಿನಲ್ಲಿ ಇರ್ತಾನೆ ಇರ್ಲಿಲ್ಲ. ಬಸವಣ್ಣ ಹೆಸರು ಹೇಳೋದಿಲ್ಲ, ಬಸವಣ್ಣ ಅಂತ ಹೇಳ್ತೀರಿ ಅಷ್ಟೇ.
ಈ ನಿಮ್ಮ ಮುರಳಿ ಮನೋಹರ್ ಜೋಶಿ ಅವರು ಏನ್ ಹೇಳಿದ್ರು ಗೊತ್ತಾ? ಇದನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದಾಗ ಇದು ವೋಟ್ ಸೆಕ್ಯೂರಿಟಿ ಆಕ್ಟ್ ಹೊರತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ. ಯಾರು ಹೇಳಿದ್ರು ಇದನ್ನ? ಮುರಳಿ ಮನೋಹರ್ ಜೋಶಿ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಮನಮೋಹನ್ ಸಿಂಗ್ ಅವರು ತಗೊಬಂದ್ರಲ್ಲ, ಆಗ ಹೇಳಿದಂತ ಮಾತು ಏನಪ್ಪಾ ಅಂತಂದ್ರೆ, ಇದು ವೋಟ್ ಸೆಕ್ಯೂರಿಟಿ ಆಕ್ಟ್ ಹೊರತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ. ನಾನು ಹೇಳಿದ್ದಲ್ಲ, ಮುರಳಿ ಮನೋಹರ್ ಜೋಶಿ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ದದು. ಅಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ಗೆ ವಿರುದ್ಧ ಇದ್ರು ಆ ಕಾಲದಲ್ಲಿ. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೇ ಮುಂದುವರಿಸ್ತಾ ಇದ್ದೀರಿ. ಫುಡ್ ಸೆಕ್ಯೂರಿಟಿ ಏನ್ರಿ ಮುನಿಯಪ್ಪ? ಮನಮೋಹನ್ ಸಿಂಗ್ ರವರು ಅದರಿಂದ ಮೊನ್ನೆ ಅಧ್ಯಕ್ಷರು ನಾನು ಪತ್ತೆ ಮರ್ತ್ಬಿಟ್ಟು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟೆ ನಾನು. ಬಾವಿ ನೀನೊಬ್ಬನಿಗೆ ನೀರು ಕುಡಿಸೋದು ನಾನು. ರಾಜಕೀಯ ನೀರು ದನ ಕರುಗಳಿಗೆ ಬಾವಿ ನೀರು, ನಿನಗೆ ರಾಜಕೀಯ ನೀರು. ಅವ್ರಿಗೆ ಅವ್ರ ಮನೆಯಲ್ಲಿ ನೀರು ಕುಡಿತಾರೆ ಅವರು. ಮೊನ್ನೆ ಅಧ್ಯಕ್ಷರೇ, ನಾನು ಬಾವಿನಲ್ಲಿ ದನ ಕರುಗಳಿಗೆ ನೀರು ಹಾಕ್ಬಿಟ್ಟು ಬರೋವರೆಗೆ ಮತ್ತೆ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದು ಜೊತೆಗೆ ಮತ್ತೆ ಮಾಡಬೇಕು. ಮೇಲೆ ಕೆಳಗೆ ಮಾಡಿದಾಗ ಜೊತೆ ಈಗ ರಿಫಾರ್ಮ್ಸ್ಗಳಿದ್ದಾವಲ್ಲ, ರಿಫಾರ್ಮ್ಸ್ ಮಾಡೋರು ಯಾರ್ಯಾರು ಮಾಡಿದ್ದಾರೆ, ಪ್ರಗತಿದಾಯಕರು, ಸಮಾಜ ಸುಧಾರಕರು, ಅವರೆಲ್ಲ ಹಿಂಗೆ ಆಗಿರೋದು ನಮ್ಮ ದೇಶದಲ್ಲಿ. ಜಾತಿ ಮತ್ತೆ ಇವನ ಆರವ ಅನ್ನೋದು ಇಲ್ವೇ ಇಲ್ಲ. ನಮ್ಮವ ಅನ್ನೋದು ಇಲ್ವೇ ಇಲ್ಲ. ಇವನ್ ಜಾತಿ ಇವನ ಆರವ ಅನ್ನೋದೇ ಜಾಸ್ತಿ ಇರೋದು. ಈಗ ನಿಮ್ ಜೊತೆನಲ್ಲಿ ವಾದ ಮಾಡಕ್ಕೆ ತಯಾರಿಲ್ಲ ನಾನು ಅರ್ಥ ಮಾಡ್ಕೊಂಡಿರೋದು ಬೇರೆ, ನೀವು ಅರ್ಥ ಮಾಡ್ಕೊಂಡಿರೋದು ಬೇರೆ. ಅವ್ರು ಅರ್ಥ ಮಾಡ್ಕೊಂಡಿದ್ದ ಅರ್ಥ ನಾನು ನಿಮಗೆ ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು BSc ಆದ್ಮೇಲೆ ಅಲ್ಲಿವರೆಗೆ ವ್ಯವಸಾಯ ಮಾಡ್ತಿದ್ದೆ. ನಾನು BSc ಆದ್ಮೇಲೆ ನೀರು ಕುಡಿಸೋ ಕೆಲಸ ಕೊಟ್ಟದ್ದು ನಮ್ಮಪ್ಪ. ದನ ಕರುಗಳಿಗೆ ನೀರು ಕುಡಿಸೋ ಕೆಲಸ ಕೊಟ್ಟದ್ದು BSc ಆದ್ಮೇಲೆ. BSc ಆಗೋವರಿಗೆ ಹೊಲ ಕಳಿಸ್ತಿದ್ದ ನನಗೆ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ವಿತ್ತೀಯ ಕೊರತೆ ಬಗ್ಗೆ ನಮ್ಮ ದೇಶದಲ್ಲಿ ಅದಕ್ಕೆ ಜಾತಿನೂ ಹೋಗಿಲ್ಲ, ವರ್ಗನೂ ಹೋಗಿಲ್ಲ, ಹಂಗೆ ಉಳ್ಕೊಂಡಿರೋದು. ಇನ್ನು ಜಾತಿ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಹೋಗದೇನೆ ಸಮಾನತೆ ಬರೋದು ಭಾರಿ ಕಷ್ಟ. ವರ್ಗ ವ್ಯವಸ್ಥೆ ಹೋಗದೇನೆ ಸಮಾನತೆ ಬರೋದು ಭಾರಿ ಕಷ್ಟ. ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಜಾತಿ ವ್ಯವಸ್ಥೆನೂ ಹೋಗ್ಬೇಕು, ವರ್ಗ ವ್ಯವಸ್ಥೆನೂ ಹೋಗ್ಬೇಕು. ಮತ್ತೆ ನಮ್ಮ ವಿದ್ಯೆ ಇದೆಯಲ್ಲ, ನಾವು ಕಲಿತಕ್ಕಂಥ ವಿದ್ಯೆ ವೈಚಾರಿಕತೆ ಮತ್ತೆ ವೈಜ್ಞಾನಿಕವಾಗಿಲ್ಲ. ಅಶ್ವತ್ಥನಾರಾಯಣ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ವೈಚಾರಿಕತೆ ವೈಜ್ಞಾನಿಕತೆ ಇಲ್ಲದೆ ಹೋದ್ರೆ ಇಂಥದೇ ಮೂಢನಂಬಿಕೆಗಳನ್ನೆಲ್ಲ ನಂಬ್ಕೊಳ್ಳೋದು ನಾವು.
ಅದಕ್ಕೋಸ್ಕರ ನಾನು ಮೂಢನಂಬಿಕೆ ನಿಷೇಧ ಕಾಯ್ದೆ ತಗೊಬಂದು ಇದೇ ಸದನದಲ್ಲಿ ನಮ್ಮ ಸರ್ಕಾರ ಇರುವಾಗಲೇ ಮೂಢನಂಬಿಕೆ ನಿಷೇಧ ಕಾಯ್ದೆ ತಗೊಬಂದಿದ್ದು. ಅದು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥ ಚಿತ್ರವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈಗ ನಾನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸಾಧ್ಯವಾದ ಮಟ್ಟಿಗೆ ಇದನ್ನ ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ವಿತ್ತೀಯ ಕೊರತೆ ಇದೆಯಲ್ಲ, ಫಿಸ್ಕಲ್ ಡಿಫಿಸಿಟ್, ಯಾವ್ಯಾವ ರಾಜ್ಯಗಳಲ್ಲಿ ನಮ್ಮ ಸುತ್ತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ನಿಮ್ಮ ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಕರ್ನಾಟಕದಲ್ಲಿ ಬಜೆಟ್ ಗಾತ್ರ 4,48,004 ಕೋಟಿ. ವಿತ್ತೀಯ ಕೊರತೆ ಎಷ್ಟಿದೆಯಪ್ಪ ಅಂತಂದ್ರೆ 97,449 ಕೋಟಿ. ಇದು ಶೇಕಡಾ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತಂದ್ರೆ 2.95. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ನಾನು. ಕೇರಳದಲ್ಲಿ ಬಜೆಟ್ ಗಾತ್ರ 2,39,907 ಕೋಟಿ. ವಿತ್ತೀಯ ಕೊರತೆ ಅಲ್ಲಿ ಎಷ್ಟಿದೆ ಅಂತಂದ್ರೆ 55,420. GSDPಗೆ ಎದುರಾಗಿ ಶೇಕಡಾವಾರು ಪ್ರಮಾಣ ವಿತ್ತೀಯ ಕೊರತೆ 3.4. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರೋದು. ಈಗ ತಮಿಳುನಾಡು ಅದರ ಬಜೆಟ್ ಗಾತ್ರ 4,67,264. ಅಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆಯಪ್ಪ ಅಂತಂದ್ರೆ 1,21,949. ಕೊರತೆ ಎಷ್ಟು ಪರ್ಸೆಂಟೇಜ್ ವೈಸ್ ಕೊರತೆ ಎಷ್ಟಪ್ಪ ಅಂತಂದ್ರೆ 3%. ನಮ್ದು 2.95, ಕೇರಳದ್ದು 3.4, ತಮಿಳುನಾಡು 3%. ಆಮೇಲೆ ಆಂಧ್ರ ಪ್ರದೇಶ ಅಲ್ಲಿ ಎಷ್ಟಿದೆ, ಅವರು ಬಜೆಟ್ ಮಂಡಿಸಿದ್ದಾರೆ. ಈಗ ಆಂಧ್ರ ಪ್ರದೇಶ ಮಂಡಿಸಿದ್ದಾರೆ, ತಮಿಳುನಾಡು ಕೂಡ ಮಂಡಿಸಿದೆ, ತಮಿಳು ರಾಜ್ಯನೂ ಮಂಡಿಸಿದೆ, ಕೇರಳ ರಾಜ್ಯನೂ ಮಂಡಿಸಿದೆ. ಅವೆಲ್ಲ ಫಿಗರ್ಸ್ಗಳು ಅಲ್ಲಿಂದ ತಗೊಂಡಿರೋದು. ಆಂಧ್ರ ಪ್ರದೇಶ 3,32,205 ಬಜೆಟ್ ಗಾತ್ರ, ವಿತ್ತೀಯ ಕೊರತೆ 75,858. ಪರ್ಸೆಂಟೇಜ್ ವೈಸು ಫಿಸ್ಕಲ್ ಡಿಫಿಸಿಟ್ ಎಷ್ಟಪ್ಪ ಅಂದರೆ 3.84. ತೆಲಂಗಾಣ 3,24,234 ಕೋಟಿ ರೂಪಾಯಿಗಳು. ಅವ್ರದ್ದು ವಿತ್ತೀಯ ಕೊರತೆ ಎಷ್ಟಪ್ಪ ಅಂತಂದ್ರೆ 58,458. ಪರ್ಸೆಂಟೇಜ್ ವೈಸು ಎಷ್ಟಪ್ಪ ಅಂದ್ರೆ 3.28. ಮಹಾರಾಷ್ಟ್ರ 8,33,993. ಆಮೇಲೆ ಫಿಸ್ಕಲ್ ಡಿಫಿಸಿಟ್ 1,50,491.
ಶೇಕಡವಾರು ಫಿಸ್ಕಲ್ ಡಿಫಿಸಿಟ್ 2.8, ಅದು ಪರಿಷ್ಕೃತ ಅಂದಾಜಿನಲ್ಲಿ 3 ಆಗಿದೆ. ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 3 ಆಗಿದೆ. ಆಮೇಲೆ ಬಿಹಾರ 39,112, 3%. ಕೇಂದ್ರ ಸರ್ಕಾರ 53,47,315 ಬಜೆಟ್ ಗಾತ್ರ. ವಿತ್ತೀಯ ಕೊರತೆ 16,95,769. ಪರ್ಸೆಂಟೇಜ್ ವೈಸ್ 4.3. 4.3. ನಾವು ನಮಗಿಂತ 1.35. ಸೊ 16ನೇ ಹಣಕಾಸಿನ ಆಯೋಗ ಏನಪ್ಪಾ ಅಂತ ಹೇಳಿದೆ ಅಂತಂದ್ರೆ, ಮಾರ್ಗಸೂಚಿ ಮಾನದಂಡಗಳು ಏನಪ್ಪಾ ಅಂತಂದ್ರೆ 3%ಗಿಂತ ಹೋಗಬಾರ್ದು, ಜಾಸ್ತಿ ಹೋಗಬಾರ್ದು ರಾಜ್ಯಗಳು. ಕೇಂದ್ರ ಸರ್ಕಾರ 4.2ಕ್ಕಿಂತ ಜಾಸ್ತಿ ಹೋಗಬಾರ್ದು. ಇಲ್ಲಿ 2026-27ಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರ್ತಕ್ಕಂಥ ಪ್ರಕಾರ 4.3. ಅಂದ್ರೆ ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದ ಮಾರ್ಗಸೂಚಿಗಳನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಇದು ಅಂದ್ರೆ ಪಕ್ಕದ ರಾಜ್ಯಗಳಿಗೆ ಬಹಳ ಪ್ರಮುಖವಾಗಿ ಪ್ರಗತಿಶೀಲ ರಾಜ್ಯಗಳಿದ್ದಾವಲ್ಲ, ಅವಕ್ಕೂ ಹೋಲಿಕೆ ಮಾಡೋದಾಗಲೂ ಕೂಡ ನಾವು ಕೆಳಗಡೆನೇ ಇದ್ದೇವೆ. ಇಂದ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿಲ್ಲ. ಆಮೇಲೆ ಸಾಲಕ್ಕೆ ಹೋಗೋಣ ಮಾನ್ಯ ಅಧ್ಯಕ್ಷರೇ. ಅಲ್ಲ, ಇದಕ್ಕೆ ಎಂಥದ್ದು ರೆವಿನ್ಯೂ ಸರ್ಪ್ಲಸ್ ಹೋಗೋಣ. ಕರ್ನಾಟಕ ನಾವು ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದೀವಿ. 22,957 ಕೋಟಿ. ತಮಿಳುನಾಡು 48,696 ಕೋಟಿ. ಕೇರಳ 34,586 ಕೋಟಿ. ಮಹಾರಾಷ್ಟ್ರ 40,552 ಕೋಟಿ. ಆಂಧ್ರ ಪ್ರದೇಶ್ 22,003 ಕೋಟಿ. ಕೇಂದ್ರ ಸರ್ಕಾರ 5,92,344 ಕೋಟಿ. ಇದು ರೆವಿನ್ಯೂ ಡಿಫಿಸಿಟ್. ಯಾವ ರಾಜ್ಯನೂ ಕೂಡ ರೆವಿನ್ಯೂ ಡಿಫಿಸಿಟ್ ಇಲ್ಲದೇನೆ ಇಲ್ಲ. ಪಕ್ಕದ ರಾಜ್ಯಗಳಲ್ಲಿ ರೆವಿನ್ಯೂ ಡಿಫಿಸಿಟ್ ಇದೆ. ನಮ್ಮದು ಪರ್ಸೆಂಟೇಜ್ ವೈಸ್ ಕರ್ನಾಟಕ 0.7, ತಮಿಳುನಾಡು ಗೊತ್ತಿಲ್ಲ, ಅದು ಬಂದಿಲ್ಲ. ಕೇರಳ 2.12, ಮಹಾರಾಷ್ಟ್ರ 0.7, ಆಂಧ್ರ ಪ್ರದೇಶ್ 1.1, ಕೇಂದ್ರ ಸರ್ಕಾರ 1.5, ನಮ್ಮದು 0.7, ಕೇಂದ್ರ ಸರ್ಕಾರ 1.5. ಜಾಸ್ತಿನ ಕಮ್ಮಿನ ಮಾನ್ಯ ಅಧ್ಯಕ್ಷರ? ಕೇಂದ್ರ ಸರ್ಕಾರಕ್ಕಿಂತ ಕಡಿಮೆ ಇದ್ದೀವಲ್ಲ ನಾವು.
ಆಮೇಲೆ ಈ ವಿಜೇಂದ್ರ ಅವರು ಮಾತಾಡಿದ್ದಾರೆ, ಅವರೆಲ್ಲ ಇಲ್ಲ ಇವತ್ತು ಬಂದ್ರ? ಅಲ್ಲ, ನೀವು ಭಾಷಣ ಮಾಡೋದನ್ನ ಹೇಳ್ತಾ ಇದ್ದೆ, ನೀವು ಬಂದ್ಬಿಟ್ರಿ, ನಿಮ್ಗೆ ಆಯುಷ್ ಜಾಸ್ತಿ ಆಗ್ತದೆ ಅಂತ ಗೊತ್ತಾಯ್ತು. ಹೌದಾ? ನಾನು ಇಲ್ಲಿ ನೋಡಿದೆ, ಕಾಣ್ಲಿಲ್ವಲ್ಲ ಅವ್ರ ಜಾಗದಲ್ಲಿ, ಬೇರೆ ಕಡೆ ಕೂತಿದ್ರಲ್ಲ. ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ, ರೆವಿನ್ಯೂ ಸಂಗ್ರಹ ಆಗದೇ ಇರೋದ್ರಿಂದ ಪ್ರತಿ ವರ್ಷ ಬಜೆಟ್ನಲ್ಲಿ ಪರಿಷ್ಕರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಬಜೆಟ್ ಎಸ್ಟಿಮೇಟ್ಸ್ ಅಂತ ಒಂದು ಹೇಳ್ತೀವಿ, ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಒಂದು ಹೇಳ್ತೀವಿ. ರಿವೈಸ್ಡ್ ಎಸ್ಟಿಮೇಟ್ ಮತ್ತೆ ಬಜೆಟರಿ ಎಸ್ಟಿಮೇಟ್ಸ್ ಎರಡು ತರ ಇರ್ತದೆ. ಯಾವಾಗಲೂ ಇರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಮುಂದಿನ ವರ್ಷದ ಬಜೆಟ್ ಮಾಡುವಾಗ ಅಂದಾಜುಗಳು, ಎಸ್ಟಿಮೇಟ್ಸ್ ಅಂತ ಕರೆಯೋದು, ನಿಖರವಾಗಿರೋದಿಲ್ಲ, ಲೆಕ್ಕ ಅಲ್ಲ ಅದು, ಅಂದಾಜುಗಳ ಮೇಲೆ ಕರೆಯೋದು, ಅಂದಾಜ್ ಮೇಲೆ ಬಜೆಟ್ ಮಾಡೋದು. ಇಷ್ಟು ಬರ್ಬೋದು ನಮಗೆ ಮುಂದಿನ ವರ್ಷ, ಇಷ್ಟು ಬರ್ಬೋದು ಅಂತೇಳಿ ನಾವು ಲೆಕ್ಕ ಹಾಕಿ ಮಾಡಿರ್ತೀವಿ. ಅಷ್ಟಾಗ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಬರ್ಬೋದು, ಅದಕ್ಕಿಂತ ಕಡಿಮೆ ಬರ್ಬೋದು. ಅದಕ್ಕೆ ರಿವೈಸ್ಡ್ ಎಸ್ಟಿಮೇಟ್ ಮಾಡ್ತೀವಿ. ವರ್ಷದ ಕೊನೆಯಲ್ಲಿ ರಿವೈಸ್ಡ್ ಎಸ್ಟಿಮೇಟ್ ಅಂತ ಮಾಡ್ತೀವಿ. ಮಾನ್ಯ ವಿಜೇಂದ್ರ ಅವರಿಗೆ ಹೇಳ್ತೀನಿ, ಕರ್ನಾಟಕ ನಮ್ಮ ಪ್ರಗತಿಶೀಲ ರಾಜ್ಯಗಳಲ್ಲಿ ರಿವೈಸ್ಡ್ ಎಸ್ಟಿಮೇಟ್ಗಳೆಲ್ಲ ಮಾಡಿದ್ದಾರೆ ಅವರು. ಕರ್ನಾಟಕ ನಾವು ಅಂದಾಜು ಮಾಡಿದ್ದು 2,33,393 24-25. ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 1,93,595 95.2%. ಅದು ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ, ನಿಮ್ಮ ಕಾಲದಲ್ಲೂ ಮಾಡಿದ್ದೀರಿ ರಿವೈಸ್ಡ್ ಎಸ್ಟಿಮೇಟು, ನಮ್ಮ ಕಾಲದಲ್ಲೂ ಮಾಡಿದ್ದೀವಿ, ನಾವು ಮುಂದೇನೂ ಮಾಡಿದ್ದೀವಿ, ಎಲ್ಲ ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ. ಆಮೇಲೆ ಉತ್ತರ ಪ್ರದೇಶ ಏನು ತೊರಬೇಡಪ್ಪ, ನೀನು ಏನು ತಪ್ಪು, ದಯವಿಟ್ಟು ಕೂತ್ಕೊಳ್ಳಿ, ನಾ ಎಲ್ಲ ಹೇಳ್ತೀನಿ, ಕೂತ್ಕೊಳ್ಳಿ. ಅವರು ಇಲ್ಲೂ ಕೂಡ ಫೈನಾನ್ಷಿಯಲ್ ಅಡ್ವೈಸರ್ ಕೆಲಸ ಮಾಡ್ತಾರೆ ಪಾಪ. ಅದಕ್ಕೆ ಅದೇ ಮಾಡಿರೋದು, ಫೈನಾನ್ಷಿಯಲ್ ಅಡ್ವೈಸರ್ ಅವರು. ಬೇರೆ ಏನ್ ಕೆಲಸ ಕೊಡ್ತಾರೆ ಅದಕ್ಕೆ? ಮಿನಿಸ್ಟರ್ ಆಯ್ತಾರೆ. ಎಲ್ಲರೂ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಮತ್ತೆ ಇವರೆಲ್ಲ ಮಿನಿಸ್ಟರ್ ಆಗ್ತಕ್ಕಂಥ ಯೋಗ್ಯತೆ ಇರೋವ್ರೆ. ಯೋಗ ಒಂದು ಬರ್ಬೇಕು. ಎಲ್ಲ ನಾವು ಮಿನಿಸ್ಟರ್ಗಳಾಗಿದ್ದೀವಿ, ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ಹಾಗಂತೇಳಿ ಬೇರೆಯವರೆಲ್ಲ ಮಿನಿಸ್ಟರ್ ಆಗಬಾರ್ದು, ಅರ್ಹತೆ ಇಲ್ಲ ಅಂತಲ್ಲ, ಎಲ್ಲರಿಗೂ ಅರ್ಹತೆ ಇದೆ. ಕೆಲವು ನಿಯಮಗಳನ್ನು ಹಾಕೊಂಡಿರ್ತೀವಿ. ಯೋಗ ಅವೆಲ್ಲ ಯೋಗ ಏನಿಲ್ಲ. ನನ್ಗೆ ಯಾವ ಯೋಗ ಐತೇನೆಯ? ನಾನು ಹಳ್ಳಿಯಿಂದ ಬಂದವನು, ನನ್ಗೆ ಯಾವ ಯೋಗ ಇತ್ತು? ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆಗ್ತೀರಾ ಸರ್? ಯಾಕೆ 224 ಜನದಲ್ಲಿ ಯೋಗದಲ್ಲಿ ನಂಬಿಕೆ ಇಲ್ಲ ನನಗೆ. ನೀ ನಂಬಿಕೆ ನಂಬ್ಕೊ, ನಂದೇನು ತಕರಾರಿಲ್ಲ. ನೀ ನಂಬ್ಕೊ, ನಾನು ಯೋಗದಲ್ಲಿ ನಂಬಿಕೆ ಇಲ್ಲ, ನಾನು ಯಾವಾಗಲೂ ನಂಬ್ಕೊಂಡಿಲ್ಲ. ಹೆಂಗ್ ಬರ್ತದೆ ಹಂಗೆ. ಅಮ್ಮ ಏನಾಗಿದೆ ಅದು ಬೇಕಲ್ಲ ಇರ್ಲಿ, ಆ ಖುಷಿಯ ಹೆಂಗ್ ಬರ್ತದೆ ಹಂಗೆ. ನನ್ನ ರಾಜಕೀಯ ಜೀವನನೇ ನೋಡಿ, ಒಂದ್ಸಾರಿ
ಮಿಲ್ಕ್ ಹಾಕೋದು ಒಳ್ಳೇದು ಅಂತ ಅನಿಸುತ್ತೆ ನನಗೆ. ನಾನು 83ರಲ್ಲಿ ಜನತಾ ಪಾರ್ಟಿ ಮತ್ತೆ ಕರ್ಪೂರಿ ದಳ, ನಾನು ಕರ್ಪೂರಿ ಠಾಕೂರ್ ಪಕ್ಷದಲ್ಲಿದ್ದೆ. ಅಲಯನ್ಸ್ ಆಯಿತು, ಕರ್ಪೂರಿ ಠಾಕೂರು ಜನತಾ ಪಾರ್ಟಿ ಎಲ್ಲ ಅಲಯನ್ಸ್ ಆಯಿತು. ಆದರೆ ನನಗೆ ಟಿಕೆಟ್ ತಪ್ಪೋಯ್ತು, ಟಿಕೆಟ್ ಸಿಕ್ಕಲಿಲ್ಲ, ಇಂಡಿಪೆಂಡೆಂಟ್ ನಿಂತ್ಕೋಬೇಕಾಗಿ ಬಂದ್ಬಿಟ್ಟು. ಹಾಗೆ ಜಿ ಟಿ ದೇವೇಗೌಡ ನಮ್ಮ ಜೊತೆ ಇದ್ದ. ಕ್ರಾಂತಿ ರಂಗ ಅಲ್ಲಯ್ಯ, ನಾನು ಇಂಡಿಪೆಂಡೆಂಟೇ. ನಾನು ಕರ್ಪೂರಿ ಲೋಕದಳ್ ಪಾರ್ಟಿ ಅಲಯನ್ಸ್ ನಲ್ಲಿ ಟಿಕೆಟ್ ಸಿಕ್ಲಿಲ್ಲ ನನಗೆ. ಜನತಾ ಪಾರ್ಟಿಯಿಂದ ಟಿಕೆಟ್ ಹಾಕಿದ್ದೀನಿ. ಕೃಷ್ಣ ಮಾದೇವೇಗೌಡ ಅಂತ ಇದ್ದ ಪಾಪ, ಕೃಷ್ಣ ಮಾದೇವೇಗೌಡ. ಅವನು ಏನ್ ಮಾಡ್ದ, ನಾನು ವಾಪಸ್ ತಗೊಳಕ್ಕೆ ಅಂತ ಹೋಯ್ತಾ ಇದ್ದೆ. ಜನತಾ ಪಾರ್ಟಿನಲ್ಲಿ ಟಿಕೆಟ್ ಸಿಕ್ಲಿಲ್ಲ, ವಾಪಸ್ ತಗೊಳ್ಳೋಣ ಅಂತ ಹೋದೆ. ಅವನೇನು ಮಾಡ್ಬಿಟ್ಟೆ, ಕಿಲಾಡಿ ಸ್ಕೂಟರ್ ಮೇಲೆ ಕುಡಿಸ್ಕೊಂಡು ಹೋಯ್ತಾ ಇದ್ದ. ಸ್ಕೂಟರ್ ಕೆಟ್ಟೋಗದೆ ಅಂತ ನಿಲ್ಲಿಸ್ಬಿಟ್ಟ. ಅವನು 3 ಗಂಟೆ ಆಗೋವರೆಗೆ ಸ್ಕೂಟರ್ ಕೆಟ್ಟೋಗದೆ ಅಂತ ಮಾಡ್ತಾ ಇದ್ದ. 3 ಗಂಟೆ ಆದ್ಮೇಲೆ ಒತ್ತನೆ ಸ್ಟಾರ್ಟ್ ಆಗೋಯ್ತು. ವಿಡ್ರಾಲ್ ಟೈಮ್ ಮುಗ್ದೋಯ್ತು. ಆಗ ಏನ್ ಮಾಡೋದು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಸರ್ ನೀವು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಹಿಂದೆ? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ಅಂದೆ? ಯಾವಾಗ ಬಂದಾಗಬೇಕು ಎಲ್ಲ ಕರೆಕ್ಟ್ ಗೊತ್ತಲ್ಲ ಆ ಸ್ಕೂಟರ್ಗೆ ಅಂತ. ಇದು ನೀನು ಹೇಳೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇದನ್ನ ಹಾಕತಾ ಇದ್ದೀನಿ. ಅಲ್ಲ, ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ನೀವು? ನನ್ ಸ್ಕೂಟ್ರೇ ಅದೇ ಹೇಳಿದ್ದು. ನನ್ ಸ್ಕೂಟ್ರೇ ಓಡಿಸ್ತಾ ಇದ್ದವನು ಅವನು. ಆ ಸ್ಕೂಟ್ರು ಯಾವಾಗ ಸ್ಟಾರ್ಟ್ ಆಗ್ಬೇಕು, ಯಾವಾಗ ಆನ್ ಆಗ್ಬೇಕು, ಯಾವಾಗ ಹಾಳಾಗ್ಬೇಕು ಕರೆಕ್ಟ್ ಅದು ಸೆಟ್ ಮಾಡಿದೀರಾ. ಆ ಸ್ಕೂಟರ್ ಇವತ್ತಿನ ತನಕ ಮುಂದುವರೆದಿದೆ. ಅದನ್ನೆಲ್ಲ ನಂಬಿಕೆ ಇಟ್ಕೊಂಡಿರೋ ನಿಮ್ ಪಾರ್ಟಿಯವರು, ನಾನು ಅದನ್ನ ನಂಬಿಕೆ ಇಟ್ಕೊಂಡಿಲ್ಲ. ಅವೇನ್ ಮಾಡ್ದ, ಕೃಷ್ಣ ಮಾದೇವೇಗೌಡ ಅಲ್ಲ, ನಾವು ಕೃಷ್ಣ ಮಾದೇಗೌಡ ಅಂತ ಕರಿತೀವಿ. ಕೃಷ್ಣ ಮಾದೇವೇಗೌಡ ಅವನು 3 ಗಂಟೆ ಆದ್ಮೇಲೆ ಕರ್ಕೊ ಹೋದ ಅಲ್ಲಿಗೆ. ರಿಟರ್ನಿಂಗ್ ಆಫೀಸರು ಟೈಮ್ ಆಗೋಯ್ತು ಸರ್, ವಾಪಸ್ ತಗೊಳಗಿಲ್ಲ ಅಂತ. ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿ ಬಂದ್ಬಿಡ್ತು. ಆಗ ತಕಡಿ ಗುರ್ತು ತಗೊಂಡು ನಿಂತ್ಕೊಂಡೆ, ಇಂಡಿಪೆಂಡೆಂಟ್ ಆಗಿ ತಕಡಿ ಗುರ್ತಿನಲ್ಲಿ. ಇವರೆಲ್ಲ ಕೆಲಸ ಮಾಡಿದ್ರು ಆಗ ಪಾಪ. ಜಿ ಟಿ ದೇವೇಗೌಡ ಎಲ್ಲ ಕೆಲಸ ಮಾಡಿದ್ರು. ಕೆಂಪಿರೇಗೌಡ ಅಂತ ಇದ್ದ, ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗಿ ನನಗೆ ಕೆಲಸ ಮಾಡಿದ್ರು. ಟಿಕೆಟ್ ಸಿಕ್ಲಿಲ್ಲ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಯದೇವ್ ರಾಜರ್ಸಿ ಕೊಟ್ಟರು. ಏನೇ ಇರಲಿ, ಜಯದೇವ್ ರಾಜರ್ಸು ನನಗೂ ಫೈಟ್ ಆಯಿತು. ಆಮೇಲೆ ಜನತಾ ಪಾರ್ಟಿಯಿಂದ ತಮ್ಮಯ್ಯ ಅಂತ ನಿಂತಿದ್ದ, ಅವನು ಡಿಪಾಸಿಟ್ ಹೋಯ್ತು ತಮ್ಮಯ್ಯನಿಗೆ. ನಾನು 3,000 ಚಿಲ್ಲರೆ ಓಟ್ನಲ್ಲಿ ಗೆದ್ದುಬಿಟ್ಟಾಯ್ತೆ. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಇತ್ತು. ನಾನು ಇಂಡಿಪೆಂಡೆಂಟು, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದು ಗೊಂದಲ ಇತ್ತು. ಆಮೇಲೆ ನಾನು ರಾಮಕೃಷ್ಣ ಗವರ್ನರ್ಗೆ ನಾನೇ ಭೇಟಿ ಮಾಡಿ, ನನಗೆ ಯಾರು ಇಲ್ಲ, ನಾನೇ ಗವರ್ನರ್ ಭೇಟಿ ಮಾಡಿ ಇವರಿಗೆ ರಾಮಕೃಷ್ಣ ಹೆಗಡೆ ಅವರಿಗೆ ಸಪೋರ್ಟ್ ಮಾಡಿ ಲೆಟರ್ ಕೊಟ್ಟೆ. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ನನಗೆ ಕಾವಲು ಸಮಿತಿ ಅಧ್ಯಕ್ಷನಾಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಅವರೇ ಕರೆದ್ರು, ರಾಮಕೃಷ್ಣ ಹೆಗಡೆ ಅವರು ಒಂದಿನ ಕರೆದ್ಬಿಟ್ಟು ನೀನು ಕಾವಲು ಸಮಿತಿ ಅಧ್ಯಕ್ಷ. ನಾನು ಬೇಡ ಅಂದ್ರೂ ಬಿಡ್ಲಿಲ್ಲ, ಕಾವಲು ಸಮಿತಿ ಅಧ್ಯಕ್ಷನ ಮಾಡಿದ್ರು. ನಜೀರ್ ಸಾಬ್ರು ಹೇಳಿದ್ರು. ನಜೀರ್ ಸಾಬ್ರು ಅವರು ಇದ್ರು ಪಾಪ. ಅವ್ರ ಮಾತು ನಡೀಲಿಲ್ಲ. ಅವರು ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಭಾರಿ ಪ್ರಯತ್ನ ನಡೆಸಿದ್ರು, ಆಗ್ಲಿಲ್ಲ. ಆಮೇಲೆ ಇದಾಯ್ತು ಬಿಡಿ. ಅದಾದ್ಮೇಲೆ
ಕಾವಲು ಸಮಿತಿ ಅಧ್ಯಕ್ಷನಾದೆ. ಮತ್ತೆ 84ರಲ್ಲಿ ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ, ಸೆರಿಕಲ್ಚರ್ ಮಿನಿಸ್ಟರ್ ಆದೆ. ಅಲ್ಲಿವರೆಗೂ ನಾನು ಈ ಪ್ರಯತ್ನನೇ ಮಾಡಿಲ್ಲ. ಕಾವಲು ಸಮಿತಿ ಅಧ್ಯಕ್ಷಗಿರಿನೂ ಅದಾಗಿದ್ದೇ ಬಂತು, ಮಂತ್ರಿನೂ ಅದಾಗಿದ್ದೇ ಬಂತು, ಸ್ಟೇಟ್ ಮಿನಿಸ್ಟರ್ ಮಾಡಿದ್ರು ಆಗ, ಮಂತ್ರಿಗಿರಿನೂ ಅದಾಗಿದ್ದೇ ಬಂತು. ಅಲ್ಲಿವರೆಗೆ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಅಫ್ಕೋರ್ಸ್ ನಜೀರ್ ಸಾಹಬು, ಇವರು ನಮ್ಮ ರಾಚಯ್ಯನವರು, ಇವ್ರ ತಂದೆ, ಇವರು ಪ್ರಯತ್ನ ಮಾಡಿದ್ರು ನನ್ನ ಪರವಾಗಿ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಇವರು ಪ್ರಯತ್ನ ಮಾಡಿದ್ರು, ರಾಚಯ್ಯನವರು, ನಜೀರ್ ಸಾಹಬ್. ನಾನಂತೂ ರಾಮಕೃಷ್ಣ ಹೆಗಡೆ ಅವರಿಗೆ ಮಂತ್ರಿ ಮಾಡಿ ಅಂತ ಕೇಳಿರಲಿಲ್ಲ. ಹಾಗೂ ಮಂತ್ರಿ ಆದೆ, ಆಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಮೇಲೆ 2 ವರ್ಷಕ್ಕೆ ಮುಗಿದೋಯ್ತು ಅದು. ರಾಮಕೃಷ್ಣ ಹೆಗಡೆಯವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿಬಿಟ್ರು 85ನಲ್ಲಿ ಡಿಸಾಲ್ವ್ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲೇ ನನಗೂ ಲಂಕೇಶ್ ಜೊತೆಗೂ ಚೆನ್ನಾಗಿತ್ತು ಸಂಬಂಧ. ಲಂಕೇಶ್ ಅವರು ಪಾರ್ಲಿಮೆಂಟ್ ನಿಂತು ಅಂತಂದ್ರು ನನಗೆ. ನಾನು ಆಗಲ್ಲಪ್ಪ, ನಾನು ಮಹಾರಾಜನ ನಿಂತ್ಕೊಂಡಿದ್ದಾನೆ, ಮಹಾರಾಜನ ಮಗ ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ದ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ನಿಂತ್ಕೊಂಡಿದ್ದಾರೆ, ನಾನಿಲ್ಲಲ್ಲ ಅಂತ. ಅವ್ರು ಏನಾದ್ರು ಬಿಡ್ಲಿಲ್ಲ, ಒಪ್ಸಕ್ಕೆ ಪ್ರಯತ್ನ ಮಾಡಿದ್ರು, ನಾನು ಒಪ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಅವ್ರ ಪತ್ರಿಕೆಯಲ್ಲಿ ಬರೆದ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ಆಗ ಲಾಯರ್ ಆಗಿದ್ದಾಗ ಕಾರ್ಡ್ಸ್ ಆಡ್ತಿದ್ದೆ. ಅದು ಲಂಕೇಶ್ಗೂ ಕೂಡ ಗೊತ್ತಿತ್ತು. ಲಂಕೇಶ್ ಹಂಗೈತೆ ಬರೆದ್ರು, ನಾನು ಪಾರ್ಲಿಮೆಂಟ್ ನಿಂತ್ಕೊಳ್ಳೋದ್ರಿಂದ ಅವ್ರ ಅಡ್ವೈಸ್ ಮೇಲೆ ನಿಂತ್ಕೊಳ್ಳಲಿಲ್ವಲ್ಲ, ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು, ನೀನು ಕುರಿ ಕಾಯೋನು ನಿಂತ್ಕೊಳ್ಳೇಬೇಕು ಅಂತ ಬಲಾತ್ಕಾರ ಮಾಡಿ ನನಗೆ ಹೇಳಿದ್ರು. ನಿಂತ್ಕೊಳ್ಳಲಿಲ್ಲ. ಅದ್ರ ಮೇಲೆ ಅವ್ರ ವಾರ ಪತ್ರಿಕೆ, ಅದು ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು. ಆಮೇಲೆ ಇನ್ನೂ ಒಂದು ಸಾರಿ ಬರೆದ್ರು. ನಾನು 94ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದೆ. ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾನೆ ಅಂತ ಬರೆದ್ರು. ನೋಡಿ, ಅದು ಬರೆದದ್ರಿಂದ ನಾನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ 17 ಬಜೆಟ್ ಮಂಡಿಸ್ದೆ. ಈಗ ಅಲ್ಲದೆ ಹೋದ್ರೆ ನಾನು ಫೈನಾನ್ಸ್ ಮಿನಿಸ್ಟರ್ ಆಯ್ತಾ ಇದನ್ನೇನು ಗೊತ್ತಿಲ್ಲ ನನಗೆ. ಹಂಗೆ ಬರೆದದು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ 2024-25ರಲ್ಲಿ ನಮಗೆ ಅಂದಾಜು 3,393 25-24ಕ್ಕೆ 1,93,595. ಇದು ರಾಜಸ್ವ ಸಂಗ್ರಹಣೆ ನಾನು ಹೇಳ್ತಾ ಇರೋದು. ಇದು 95.2 ಕರ್ನಾಟಕದ್ದು. ಆಮೇಲೆ 25-26 2024 600, ವಾಸ್ತವ 2,10,600, 93.8. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉತ್ತರ ಪ್ರದೇಶ 75%, ನಮ್ಮದು 93.8% ಪರಿಷ್ಕರಣೆ ಆಗಿರೋದು. ಆಂಧ್ರ ಪ್ರದೇಶ 87.7, ಕೇರಳ 92.6, ತಮಿಳುನಾಡು 93.2. ನಾವೇ ಜಾಸ್ತಿ ಪರಿಷ್ಕರಣೆಯಲ್ಲೂ ಕೂಡ ವಿ ಆರ್ ನಂಬರ್
one so far as neighboring states are concerned. ಅದರಿಂದ ಇದು ಬರೀ ರಿವೈಸ್ಡ್ ಎಸ್ಟಿಮೇಟ್ ಮಾಡೋದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡುವವರಿದ್ದಾರೆ. ಆಮೇಲೆ GST ಕಲೆಕ್ಷನ್ನಲ್ಲಿ we are number 2 in the country. We are number 2 in the country. Maharashtra number 1, Karnataka number 2. ಯಾಕೆ ಬೇರೆ ರಾಜ್ಯಗಳಿಗೆ ಯಾಕೆ ಬಂದಿಲ್ಲ, ಕಾಂಪೀಟ್ ಮಾಡಿಲ್ಲ? ಕರ್ನಾಟಕ ಯಾಕೆ ನಂಬರ್ 2 ಆಗಿದೆ ದೇಶದಲ್ಲಿ? ಆಮೇಲೆ ಇನ್ವೆಸ್ಟ್ಮೆಂಟ್, ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ. ಕಂಪೇರ್ ಟು ಆಲ್ ಅದರ್ ಸ್ಟೇಟ್ಸ್, ಮಹಾರಾಷ್ಟ್ರ ಇಸ್ ಎ ವೆರಿ ಬಿಗ್ ಸ್ಟೇಟ್ ಬಿಕಾಸ್ ಅಲ್ಲಿ ಜನಸಂಖ್ಯೆ 13 ಕೋಟಿ, ಕರ್ನಾಟಕದ ಜನಸಂಖ್ಯೆ ಅಂದಾಜು 7 ಕೋಟಿ. ಅವ್ರ ನಂತರ ನಾವೇ ಇಡೀ ದೇಶದಲ್ಲಿ, ನಾಟ್ UP, ನಾಟ್ ಬಿಹಾರ್, ನಾಟ್ ಮಧ್ಯಪ್ರದೇಶ್, ನಾಟ್ ರಾಜಸ್ಥಾನ್, ನಾಟ್ ಗುಜರಾತ್, we are number 2. As far as GST collection is concerned, we are number 2. As far as investment is concerned, we are number 2 in the country. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಸ್ವಲ್ಪ 15-14 ಹಣಕಾಸಿನ ಆಯೋಗಗಳು ಏನೇನು ಮಾಡಿದ್ದಾವೆ ಅಂತ, ಅಶೋಕ್ ಅವರು ನಾನು 96-97ರಲ್ಲಿ ಯಾರಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು? ಅಶೋಕ್ ಇಲ್ಲ, ದೇವೇಗೌಡರು. 96-90 ದೇವೇಗೌಡರು 96ರಲ್ಲಿ ಯಾವ್ದು ಪ್ರೈಮ್ ಮಿನಿಸ್ಟರ್? ಆಮೇಲೆ ಗುಜರಾಲ್, 96 ದೇವೇಗೌಡರು. 96 ಇಂದ 96 ಜೂನ್ನಲ್ಲಾಗಿ ಅವರು 11 ತಿಂಗಳಿದ್ರು ಪ್ರಧಾನಮಂತ್ರಿಯಾಗಿ. ಆಗ ಅವ್ರು ಹೇಳ್ತಾ ಇದ್ದೀನಿ ನಾನು, ಆಗಿನ ಹಣಕಾಸಿನ ಆಯೋಗನು ವಿರೋಧ ಮಾಡಿದ್ರು, ಮಾಡದೆ. ಅದೊಂದೇ ಸತ್ಯ ಹೇಳಿರೋದು ನೀವು, ಇನ್ ಬಾಕಿದೆಲ್ಲ ಸುಳ್ಳೆ. ಸಾಲ ಮಾಡಿರೋದು ಸುಳ್ಳು. ಸಾಲ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಲ್ಲ. ಸಾಲ ಈ ಸಾರಿ 8 ಲಕ್ಷದ, ಅಂದ್ರೆ ಮುಂದಿನ ಸಾರಿ 8,24,359 ಕೋಟಿ ಸಾಲ ಮಾಡಿದ್ದೀವಿ. 8,24,359 ಕೋಟಿ ಸಾಲ ಮಾಡಿದ್ದೇವೆ. ಅದು ಬರ್ತೀನಿ ನಾನು ಅಲ್ಲಿಗೆ. ಸಾಲ ನೀವೆಷ್ಟು ಮಾಡಿದ್ರಿ, ನಾವೆಷ್ಟು ಮಾಡಿದ್ದು, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಗೊತ್ತಾ? ಅಲ್ಲ, ಕೇಂದ್ರದ ಅದನ್ನು ತಿಳ್ಕೊಂಡಿರಿ ಅಂತ. ಕೇಂದ್ರದ ಎಷ್ಟು ಮಾಡಿದ್ದಾರೆ ಸಾಲ? 2014 ಮಾರ್ಚ್ಗೆ 53,11,000 ಕೋಟಿ ಇತ್ತು ಸ್ವಾತಂತ್ರ್ಯ ಬಂತವಿಂದ. 53,11,000 ಕೋಟಿ. ಈಗ ನಿರ್ಮಲಾ ಸೀತಾರಾಮನ್ ಅವರು 26-27 ಬಜೆಟ್ ಮಂಡಿಸಿದಾರಲ್ಲ, ಅದರಲ್ಲಿ
218 ಲಕ್ಷ ಕೋಟಿಗಿಂತ ಹೆಚ್ಚು. 218 ಲಕ್ಷ ಕೋಟಿಗಿಂತ ಹೆಚ್ಚು. 14ರಲ್ಲಿ ಇವರು ಅಧಿಕಾರಕ್ಕೆ ಬಂದರು, ಮೋದಿಯವರು. ಮೋದಿಯವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಸಾಲ ಮಾರ್ಚ್ 2014ಕ್ಕೆ 53,11,000 ಕೋಟಿ. ಇವರು 11ನೇ ವರ್ಷ ಈಗ ನಡೀತಾ ಇದೆ. 218 ಲಕ್ಷ, 53 ಲಕ್ಷ ಕೋಟಿಯಿಂದ 218 ಲಕ್ಷ ಚಿಲ್ಲರೆ ಕೋಟಿ ಆಗ್ಬಿಟ್ಟದೆ. ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಅವರು ಸಾಲಗಾರರಲ್ವಾ ದೇಶ? ಭಾರತ ದೇಶ ಸಾಲಗಾರರಲ್ಲ? ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? 16,96,000 ಕೋಟಿ. 16,96,000 ಕೋಟಿ. ನಾವು ಮಾಡಿರೋದು ಎಷ್ಟು ಸಾಲ? 1,32,000 ಕೋಟಿ. 1,32,000 ಕೋಟಿ. ಅವ್ರು ಮಾಡಿರೋದು 16,96,000 ಕೋಟಿ. ಇವೆಲ್ಲ ಗೊತ್ತಾಗಬೇಕು. ನೀನು ಇವೆಲ್ಲ ಹೇಳ್ಕೊಡ್ಲಿಲ್ಲ ಅನ್ನೋ ಕಾಣಿಸುತ್ತೆ ನಿನ್ಗೆ. ಹೇಳಿಲ್ವಾ? ಗೊತ್ತಿದ್ರು ಹೇಳಲಿಲ್ಲ. ಎಷ್ಟಾಯ್ತು ಅಂತ, ಅಸೆಟ್ ಕ್ರಿಯೇಷನ್ ಎಷ್ಟಾಯ್ತು ಅಂತ ನೋಡ್ಬೇಕು ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. 200 ಲಕ್ಷ ಕೋಟಿ ಅಷ್ಟು ಅಸೆಟ್ ಕ್ರಿಯೇಷನ್ ಆಗಿರುವಂತದ್ದು. 100 ಲಕ್ಷ ಕೋಟಿ ಅಷ್ಟು ಸಾಲ ಮರುಪಾವತಿ ಮಾಡಿದ್ದಾರೆ. ಬೇಕು ಕೊಡೋಣ, ಕೊಡಿ. 200 ಲಕ್ಷ ಕೋಟಿ ಆಸ್ತಿ ಕ್ರಿಯೇಷನ್ ಕ್ರಿಯೇಟ್ ಮಾಡಿರೋದು ಕೊಡಿಯಪ್ಪ. 33,000 ಕೋಟಿ ಕೂತ್ಕೊಳ್ಳಿ ಸಲಗಾರ. ಎಷ್ಟು ಆಸ್ತಿ ಮಾರಿದೆ ಅದನ್ನು ಹೇಳಿ. ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ಅಲ್ಲ, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗ್ಲಿ. ಆದ್ರಿಂದ ಮಾನ್ಯ ನಾವು ಕಳೆದ ವರ್ಷ 2,92,000 ಈ ವರ್ಷ ತೆರಿಗೆ ಬಂದಿರೋದು ನಮಗೆ, ಸ್ವಂತ ತೆರಿಗೆ. ಮುಂದಿನ ವರ್ಷಕ್ಕೆ ಯಾರು ಸಿ ಪಾಟೀಲ್ ಪಾಟೀಲ್ರು ಅಲ್ಲೆಲ್ಲ ತಿರುಗಾಡಕತ್ತಲ್ಲ ಸರ್, ಅದಕ್ಕೆ ನಿದ್ದೆ ಬಂದಂಗೆ ಅದು, ಅದಕ್ಕೆ ಸ್ವಲ್ಪ ಆಕಳಿಸಿದೆ. ಏನ್ ಆಕಳಿಸೋದೇನು ತಪ್ಪೇನಲ್ಲ, ತಪ್ಪೇನಲ್ಲ. ನಿದ್ದೆ ಬರುವಾಗ ಏನ್ ಮಾಡಕ್ಕಾಗುತ್ತೆ? ರೂಮ್ನಲ್ಲಿ ಮಗಿಕೊಳ್ಳಪ್ಪ. ಇಲ್ಲ ಏನಾಗುತ್ತೆ ನನಗೂ ಒಂದೊಂದ್ಸಾರಿ ನಿದ್ದೆ ಬರ್ತದೆ. ಕೂತ್ಕೊಳ್ರಿ ಇಲ್ಲಿ ಪಾಟೀಲ್. ಒಂದೇ ನಿಮಿಷ. 7 ಕೋಟಿ ಜನಕ್ಕ 1,50,000 ಕೋಟಿ ಸಾಲ ಮಾಡಿರಿ. 140 ಕೋಟಿ ಜನಸಂಖ್ಯೆಗೆ ಲೆಕ್ಕ ಹಾಕ್ರಿ. ಅದಕ್ಕೆ ಲೆಕ್ಕ ಹಾಕೋಣ. ನಿಮ್ಗೆ ಎಷ್ಟು ಗೊತ್ತಾ? ನೀವು ಎಷ್ಟು ಮಾಡಬೇಕು, ಲಿಯಬಿಲಿಟಿ ಎಷ್ಟಿರೋದು ನಿಮ್ಗೆ ಗೊತ್ತಾ? ನಿಮ್ಗೆ 40ಕ್ಕಿಂತ ದಾಟಬಾರದು ನೀವು.
56.5 ದಾಟ್ಬಿಟ್ಟಿದ್ದೀರಿ. ಸಾಲ 40 ದಾಟಬಾರದು ನಿಯಮಾವಳಿಗಳ ಪ್ರಕಾರ, ಕಾನೂನು ಪ್ರಕಾರ. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸರಿನಾ? ಏನು ಅಭಿವೃದ್ಧಿ? ನಾವು ಅಭಿವೃದ್ಧಿ ಮಾಡಿಲ್ವಾ? ಅಶ್ವಥ್ ಕುಂತು ಮಾತಾಡ್ಬೇಕು. ಆಮೇಲೆ ನಾವು ಹಣಕಾಸಿನ ಆಯೋಗ ಇದೆಯಲ್ಲ, ಈಗ ನಾನು ಹೇಳ್ತಾ ಇದ್ದೆ, ನಾನು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ನಮ್ಮದೇ ಸರ್ಕಾರ ಇರಲಿ ಅಥವಾ ಬೇರೆ ಸರ್ಕಾರ ಇರಲಿ ವಿರೋಧ ಮಾಡದೆ ಕರ್ನಾಟಕದ ಹಿತ ಬಹಳ ಮುಖ್ಯ, ನೀವು ಅದನ್ನೇ ಮಾಡಿ, ದಯಮಾಡಿ. ಕರ್ನಾಟಕದ ಹಿತ ಬಹಳ ಮುಖ್ಯ. ನಾವೆಲ್ಲ ಕನ್ನಡಿಗರು. ಕರ್ನಾಟಕ ಹಿತ ಕಾಯ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ, ಕರ್ತವ್ಯ. ಅದು ಬಿಟ್ಟು ನಾವು ಅದಕ್ಕೋಸ್ಕರನೇ ನಾನು ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿಗಳಿರಲಿ, ನಮಗೆ ಆಗಿನ ಹಣಕಾಸಿನ ಆಯೋಗ 29% ಶಿಫಾರಸು ಮಾಡಿತ್ತು ಮಾನ್ಯ ಅಧ್ಯಕ್ಷರು. 29%. ನಾನು 40% ಬೇಕು ಅಂತ ವಿರೋಧ ಮಾಡಿದ್ದೆ. 40% ಕರ್ನಾಟಕಕ್ಕೆ ಕೊಡಬೇಕು ಅಂತ. ಈಗ ಅದೇ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿರುವಾಗ 50% ಕೇಳಿದ್ರು ಇಲ್ವೋ ಸಿ ಪಾಟೀಲ್ರೆ? ಒಟ್ಟು ತೆರಿಗೆ ಪಾಲಿನಲ್ಲಿ 50% ರಾಜ್ಯಗಳಿಗೆ ಕೊಡಬೇಕು, 50 ಮಾತ್ರ ಕೇಂದ್ರ ಸರ್ಕಾರ ಇಟ್ಕೋಬೇಕು. ನಾನು 40 ಕೇಳಿದೆ ಆಗ. ಈಗಲೂ ಹೇಳ್ತೀನಿ, ನಾನು 50 ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನಾನು 50 ಮಾತ್ರ. ಈಗ ಕರ್ನಾಟಕದಿಂದ ಎಷ್ಟು ತೆರಿಗೆ ವಸೂಲಾಗೋದು ಗೊತ್ತಾ ನಿಮ್ಗೆ ಸಿ ಪಾಟೀಲ್ರೆ? 4.5 ಲಕ್ಷಕ್ಕೂ ಹೆಚ್ಚು ಕೋಟಿ. 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? 14 ರಿಂದ 15 ಪೈಸೆ ಮಾತ್ರ. $4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, CST, GST ಇವೆಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಕೇಂದ್ರ ಸರ್ಕಾರ ವಸೂಲು ಮಾಡ್ತದಲ್ಲ. ಆಮೇಲೆ ಅದಲ್ದೇನೆ ಸೆಸ್ಸು ಸರ್ಚಾರ್ಜ್ ಅಲ್ದೇನೆ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಸೆಸ್ಸು ಸರ್ಚಾರ್ಜ್ ಇದೆಯಲ್ಲ, ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಡಿವಿಜಿಬಲ್ ಪೂಲ್ನಲ್ಲಿ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ ಮತ್ತೆ ಎಕ್ಸೈಸ್ ಡ್ಯೂಟಿ, ಇವು ಮಾತ್ರ ಇರೋದು. ಡಿವಿಜಿಬಲ್ ಪೂಲ್ನಲ್ಲಿ ಸರ್ಚಾರ್ಜು ಯಾವ ರಾಜ್ಯಗಳಿಗೂ ಕೊಡಲ್ಲ. ಸರ್ಚಾರ್ಜು, ಸೆಸ್ಸು ಅವನು ಯಾವ ರಾಜ್ಯಗಳಿಗೂ ಕೊಡಲ್ಲ. ಅದು ಡಿವಿಜಿಬಲ್ ಪೂಲ್ನಲ್ಲಿ ಇಲ್ಲ. ಹಣಕಾಸಿನ ಆಯೋಗನೂ ಕೂಡ ಶಿಫಾರಸು ಮಾಡಿಲ್ಲ. ಅದು ಕೊಟ್ರೆ ನಾವು 16ನೇ ಹಣಕಾಸಿನ ಆಯೋಗದಲ್ಲಿ ಕೇಳಿದ್ದು. ಯಾಕಂದ್ರೆ ನಮಗೆ 15ನೇ ಹಣಕಾಸಿನಿಂದ ದೊಡ್ಡ ಮೋಸ ಆಗ್ಬಿಡ್ತು, ಅನ್ಯಾಯ ಆಯಿತು ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಯಿತು. 14ನೇ ಹಣಕಾಸಿನ ಆಯೋಗದಲ್ಲಿ 4.713 ನಮಗೆ ಪಾಲ್ ಸಿಕ್ಕಿತ್ತು. 4.713. ಆದರೆ 15ನೇ ಹಣಕಾಸಿನ ಆಯೋಗದಲ್ಲಿ
3.647 3.647 ಅಂದ್ರೆ 1.1% ಕಡಿಮೆ ಆಯಿತು. ಇದು ಅನ್ಯಾಯ ಅಲ್ವಾ? 15ನೇ ಹಣಕಾಸಿನ ಆಯೋಗದಲ್ಲಿ 14ನೇ ಹಣಕಾಸಿನ ಆಯೋಗಕ್ಕಿಂತ 1.1 ನಮ್ಮ ಪಾಲು ಕಡಿಮೆ ಆಯಿತು. ಅದಕ್ಕೋಸ್ಕರನೇ ನಮಗೆ 15ನೇ ಹಣಕಾಸಿನ ಅಧ್ಯಕ್ಷರು 5,495 ವಿಶೇಷ ಅನುದಾನ ಕೊಟ್ಟಿದ್ರು. ನಮಗೆ 5,495 ಅದಲ್ಲದೆ 3 ರಾಜ್ಯಗಳು ಕೊಟ್ಟಿದ್ರು: ತೆಲಂಗಾಣ, ಮಿಜೋರಾಂ, ಕರ್ನಾಟಕ, ತೆಲಂಗಾಣ, ಮಿಜೋರಾಂ 3 ರಾಜ್ಯಗಳಿಗೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರು 3,000 ಕೋಟಿ ಕೊಟ್ಟಿದ್ರು, ಸ್ಪೆಷಲ್ ಗ್ರಾಂಟ್ಸ್. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಟ್ಟಿದ್ರು. ನಮಗೆ ಡಿವಿಜಿಬಲ್ ಪೂಲ್ನಲ್ಲಿ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ 5,495 ಕೋಟಿ ಪ್ಲಸ್ 3,000 ಒಟ್ಟು 11,495 ಕೋಟಿ. 1 ರೂಪಾಯಿನೂ ಕೊಡಲಿಲ್ಲ. 11,495 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿ ಬರಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಅನ್ನೋದು. ನಮ್ಮ ತೆರಿಗೆ ನಮ್ಮ ಹಕ್ಕು, ಇದಕ್ಕೋಸ್ಕರ ಡೆಲ್ಲಿ ಕರ್ಕೊಂಡೋಗಿ ನಮ್ಮ ಎಲ್ಲ ಮಾನ್ಯ ಸದಸ್ಯ MLAಗಳನ್ನೆಲ್ಲ ಕರ್ಕೊಂಡೋಗಿ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. 11,495 ಕೋಟಿ ಬರಬೇಕಾಗಿತ್ತು, ಬರಲಿಲ್ಲ. ನಮಗೂ ಕೊಡಲಿಲ್ಲ, ತೆಲಂಗಾಣದವ್ರಿಗೂ ಕೊಡಲಿಲ್ಲ, ಮಿಜೋರಾಂಗೂ ಕೊಡಲಿಲ್ಲ. ಆಮೇಲೆ 23-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸಿನ ಮಂತ್ರಿ, ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ. ಅವರು ಬಜೆಟ್ ಮಂಡಿಸಿದ್ರು 23-24. ಆ ಬಜೆಟ್ನಲ್ಲಿ ಏನು ಹೇಳಿದ್ರು? ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 23-24 ಆದ್ಮೇಲೆ 24-25 ಬಜೆಟ್ ಆಯಿತು, 25-26 ಬಜೆಟ್ ಆಯಿತು, 24-25, 25-26, 26-27 4 ಬಜೆಟ್ನಲ್ಲೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದು ಕೇಳಬೇಕಾ ಬೇಡವಾ? ಅವರೇ ಬಜೆಟ್ನಲ್ಲಿ ಹೇಳಿದ್ದು, ಬಜೆಟ್ ಸ್ಪೀಚ್ನಲ್ಲಿ ಹೇಳಿದ್ದು 5,300 ಕೋಟಿ ಕೊಡ್ತೀವಿ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರು ಬಜೆಟ್ ಮಂಡಿಸಿದ್ರು 23-24ಕ್ಕೆ. ಆ ಬಜೆಟ್ನಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ 5,300 ಕೋಟಿ ಬರ್ತದೆ ಅಪ್ಪರ್ ಭದ್ರಾಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಲ್ಲ, 5,300 ಕೋಟಿನೂ ಬರಲಿಲ್ಲ, 1 ರೂಪಾಯಿನೂ ಬರಲಿಲ್ಲ. ಇವತ್ತವರೆಗೆ 1 ರೂಪಾಯಿ ಬಂದಿಲ್ಲ. ಇದು ಅನ್ಯಾಯ ಅಲ್ವಾ?
ರಾಜ್ಯಕ್ಕೆ ಮಾಡದಂತ ದೊಡ್ಡ ದ್ರೋಹ ಅಲ್ಲ. ನಾವು ಸುಮ್ಮನಿರ್ಬೇಕು ಅಂದ್ರೆ ಹೆಂಗಿರೋದು? ಅಶೋಕ್ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಯಾವಾಗಲೂ ಕ್ರಿಟಿಸೈಸ್ ಮಾಡೋದೇ ಕೆಲಸ. ಸುಮ್ಮನೆ ಇರ್ಬೇಕಾ? ನನ್ನ ಪ್ರಕಾರ ನೀವು ಕೇಳಬೇಕು. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಕೊಡ್ರಿ ಅಂತ ನೀವು ಕೇಳಬೇಕು. ಅಷ್ಟೇ ಅಲ್ಲ, ಆಮೇಲೆ 11,495 ಕೋಟಿ ವಿಶೇಷ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕೊಡಿ ಅಂತ ಕೇಳಬೇಕು. ಇದು ದೊಡ್ಡ ಅನ್ಯಾಯ ಅಲ್ವಾ ಮಾನ್ಯ ಅಧ್ಯಕ್ಷರೇ? ಇದು ದೊಡ್ಡ ದ್ರೋಹ ಅಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಅನ್ಯಾಯ ಸರಿಪಡಿಸಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕ್ರಿಟಿಸೈಸ್ ಮಾಡೋದು. ಸಿದ್ದರಾಮಯ್ಯನವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಕೇಂದ್ರ ಸರ್ಕಾರ ಕ್ರಿಟಿಸೈಸ್ ಮಾಡೋದು. ಮಾಡ್ತೀವಾ? ಮಾಡೋದಿಲ್ಲ. ಅನಗತ್ಯವಾಗಿ ಕ್ರಿಟಿಸೈಸ್ ಮಾಡಲ್ಲ ಕೇಂದ್ರ ಸರ್ಕಾರನ. ನ್ಯಾಯಯುತವಾಗಿ ನಮಗೆ ನ್ಯಾಯವಾಗಿ ಬರಬೇಕಾಗಿರ್ತಕ್ಕಂಥ ನಮ್ಮ ಪಾಲನ್ನ, ನಮ್ಮ ಹಕ್ಕನ್ನ ರಕ್ಷಣೆ ಮಾಡಿ ಅಂತ ಹೇಳೋದು. ಅದನ್ನ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಈಗ 16ನೇ ಹಣಕಾಸಿನಲ್ಲಿ ಸ್ವಲ್ಪ ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿನವರೆಗೆ 23% ಶೇಕಡ 23% ಲಾಸ್ ಆಗಿದೆ, ನಷ್ಟ ಆಗಿದೆ 23%. ಈಗ ಸ್ವಲ್ಪ ಸುಧಾರಣೆ ಆಗಿದೆ 16ನೇ ಹಣಕಾಸಿನ ಆಯೋಗದಲ್ಲಿ. ಈಗ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4.131 ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ನಷ್ಟ ಆಗುತ್ತೆ ನಮಗೆ ಅಂತಂದ್ರೆ 13% 15ನೇ ಹಣಕಾಸಿಗೆ ಹೋಲಿಕೆ ಮಾಡಿದ್ರೆ 16ನೇ ಹಣಕಾಸಿನಲ್ಲಿ 13% ಜಾಸ್ತಿ ಆಗಿದೆ. 23% ನಷ್ಟ ಆಯಿತು, 13% ಆಯಿತು. ಅದರಿಂದ ಸ್ವಲ್ಪ ಸಮಾಧಾನ ಆಗಿದೆ. ಆದರೆ ನಾವು ಕೇಳಿದಷ್ಟು ಬಂದಿಲ್ಲ. ನಾವು ಕನಿಷ್ಠ 4.7 ಕೊಡಬೇಕು ಅಂತ ಹೇಳಿದ್ದು, ಅವ್ರು ಕೊಟ್ಟಿರೋದು 4.131. ಅಂದ್ರೆ ನಮ್ಮ ಪ್ರತಿಭಟನೆ ಇದ್ದೇ ಇರಬೇಕಲ್ಲ, ನಮ್ಮ ಹೋರಾಟ ಮುಂದುವರಿಲೇಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತೀವೋ ಹೊರತು, ನ್ಯಾಯಯುತವಾಗಿ ಮಾಡ್ತಾ ಇದ್ದೀವೋ ಹೊರತು ಸುಮ್ಮನೆ ಮಾಡೋದಿಲ್ಲ. ಏನ್ರಿ ಮುನಿಯಪ್ಪನವರು, ನೀವು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಅದಕ್ಕೆ ಈ ಬಜೆಟ್ ಸೆಷನ್ ಎಲ್ಲ ಆದ್ಮೇಲೆ ಒಂದ್ಸರಿ ಹೋಗೋಣ ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDSನವರು ನಾವೆಲ್ಲ ಒಟ್ಟಿಗೆ ಹೋಗೋಣ. ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ. ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಹೋಗ್ತಾರಲ್ಲ, ಹಂಗೆ ಆಗ್ತಾ ಇದೆ ಕತೆ. ನೀವು ಒಂದ್ಸರಿನಾದ್ರೂ, ನಾನು ಅವಾಗೇ ಮಾತಾಡಬಾರ್ದು ಅಂತಿದ್ದೆ, ನೀವು 29% ಇದ್ದಾಗ 40% ಕೊಡಬೇಕು ಅಂತ ಕೇಳಿದ್ರಿ. ಏನು ಬಜೆಟ್ ಅಲ್ಲಿ ನಮ್ದು ಹಣಕಾಸು ಆಯೋಗದ್ದು ತೆರಿಗೆ ಪಾಲು ಕೇಳಿದ್ರಿ. ನಾನು ಅಲ್ಲಿ ಹೇಳಿದ್ದು ಟೀಕೆ ಮಾಡ್ತೀರಾ ಅಂತ. ನಿಮ್ ಟೀಕೆ ಪದ್ಧತಿ ಇದೆಯಲ್ಲ, ನೀವು ರೆಗ್ಯುಲರ್ ಗಿರಾಕಿ. ಇದು ನೀವು ಯಾರನ್ನೂ ಬಿಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ ಅವ್ರಿಗೂ ಇದೇ ಪತ್ರ ಬರೆದಿದ್ದೀರಾ, ದೇವೇಗೌಡರಿಗೂ ಇದೇ ಪತ್ರ ಬರೆದಿದ್ದೀರಾ, ಆಮೇಲೆ ನರಸಿಂಹರಾವ್ಗೂ ಬರೆದಿದ್ದೀರಾ, ಮೋದಿಗೂ ಬರೆದಿದ್ದೀರಾ. ಆದ್ರೆ ಮಾಡಿದವ್ರು ಯಾರು? 40% ಮಾಡಿದವ್ರು ಯಾರು? 42. ಆಮೇಲೆ 41 ಇಳಿಸಿದ್ರು, 42 ಮಾಡಿದವ್ರು ಯಾರು? ಮೋದಿ. ಒಂದು ಥ್ಯಾಂಕ್ಸ್ ಹೇಳಿದ್ರ? 41 ಆಮೇಲೆ ಹೇಳಿದ್ರ? ಅವ್ರು ತಾನೇ ಮಾಡಿದ್ದು. ನೀವು ಕೇಳಿದ್ದೆ ಯಾವಾಗ? ಹಿಂದೆ 99 ಮಾಡಿದ್ದದು. 96ರಲ್ಲಿ ನೀವು ಕೇಳಿದ್ದು. 96ರಲ್ಲಿ ಕೇಳಿದ್ದು. ಆ ಕೂಗನ್ನ ಕೇಳಿದವ್ರು ಯಾರು? ನರೇಂದ್ರ ಮೋದಿ ಅವರು. ಒಂದು ಸಿಂಪಲ್ ಥ್ಯಾಂಕ್ಸ್ ಹೇಳಲಿಲ್ಲ ನೀವು. ಮತ್ತೆ ಹೋಗೋಣ ನಿಮ್ಮ ನೇತೃತ್ವದಲ್ಲಿ ಹೋಗೋಣ ಅಂತ ಹೇಳಿದ್ರೆ
ಥ್ಯಾಂಕ್ಸ್ ಹೇಳಕ್ ಹೋಗೋದಾದ್ರೆ ನಾನು ಬರ್ತೀನಿ. ನಾನು ಥ್ಯಾಂಕ್ಸ್ ಹೇಳಕ್ ಹೋದಾದ್ರೆ ಬರ್ತೀನಿ. ಅದರಿಂದ ಬೇಡಿಕೆನು ಕೇಳಬೇಕು ಸರ್. ನಮ್ಮ ಪ್ರಜಾಪ್ರಭುತ್ವ ಹಕ್ಕು. ಅದನ್ನು ಹೇಳ್ಬೇಕು. ಈಗ ಟೀಕೆ ಮಾಡೋದು ಒಂದೇ ಅಲ್ಲ. ಈಗ ನೀವು ಬೇಕಾದಷ್ಟು ಬಿಲ್ಗಳು ತರ್ತಾರೆ ಅಧ್ಯಕ್ಷರೇ, ನೀವೇ ನೋಡಿದಿರ. ನಾವೆಲ್ಲ ಸ್ವಾಗತ ಮಾಡ್ತೀರಿ, ಸ್ವಾಗತ ಮಾಡಿದ್ರಿ. ಬೇಕಾದಷ್ಟು ಬಿಲ್ಗಳನ್ನ ನೆನ್ನೆ ಎಜುಕೇಶನ್ ತಂದಾಗ ಸ್ವಾಗತ ಮಾಡಿದಿರಿ. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀರಿ. ಇವ್ರು ಸಿದ್ದರಾಮಯ್ಯನವ್ರದ್ದಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಆದ್ರೂ ಹೊಡೆಯೋದು ಒಂದೇ ಗುಂಡು. ಸರಿ ಇಲ್ಲ. ದೇವೇಗೌಡರು ಅವ್ರದೇ ಪಾರ್ಟಿ, ದೇವೇಗೌಡರಿಗೆ ಹೇಳಿದ್ರು ನೀವು ಸರಿ ಇಲ್ಲ, ನೀವು ಅನುದಾನ ತಾರತಮ್ಯ ಕರ್ನಾಟಕಕ್ಕೆ ಅಂತ ಹೇಳಿದ್ರು. ಅದರಿಂದ ಅಟ್ಲೀಸ್ಟ್ ಮೋದಿ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಒಂದು ಥ್ಯಾಂಕ್ಸ್ ಆದರೂ ಹೇಳ್ಬೇಕು. ಮತ್ತೆ ಕೇಂದ್ರ ಸರ್ಕಾರದ ಹೇಳಿದ್ರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೀವು ಮಾತಾಡಿದ್ಮೇಲೆ ನಾನು ಹೇಳ್ತೀನಿ ಅದನ್ನು. ಸರ್ ಒಂದೇ ನಿಮಿಷ. ಇಲ್ಲಪ್ಪ ಸರ್ ಒಂದೇ ನಿಮಿಷ. ಇಲ್ಲಿ ಮುಗಿಸ್ಬೇಕು, ಟೈಮ್ ಆಗ್ಬಿಟ್ಟದೆ. ಟೈಮ್ ನೋಡು, ಈಗಾಗಲೇ 1:15 ಆಯ್ತಾ ಬಂತು. ಅದಕ್ಕೆ ನಾನು ಇನ್ನ 2-3 ಗಂಟೆ ಮಾತಾಡೋದು. ಇವ್ರು 3-4 ಗಂಟೆ ಮಾತಾಡಿ ಇವ್ರು ಹೇಳಿದಾಗೆಲ್ಲ ಮುಗಿಸ 3-4 ಗಂಟೆ ಮಾತಾಡಿದ್ದಾರೆ. ಊಟದ ಟೈಮ್ ಐತೆ, ಬಿಟ್ಬಿಡಿ. ಇಲ್ಲಾಂದ್ರೆ ಅವ್ರು ತಿರುಗಿ ಬಾವಿಗೆ ಕರ್ಕೊಂಡೋಗಿ ನೀರು ಕುಡಿಸ್ತಾರೆ ಎಲ್ಲರಿಗೂ. ಅದಕ್ಕೆ ಹುಷಾರಾಗಿರ್ರಿ. ಅದಕ್ಕೆ ಈಗ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೇಕಲ್ಲ. ಅದು ಬೇರೆ. ಅದು ಬಜೆಟ್ ಓದಿರೋದು, ಬಜೆಟ್ ಓದಿದ್ದು ಇಸ್ ಕಾಲ್ಡ್ ಬಜೆಟ್ ಸ್ಪೀಚ್. ಇವರು ಜಾಸ್ತಿ ಮಾತಾಡಿದ್ರೆ ನಾನು 2 ಗಂಟೆ ಇನ್ನ 2-3 ಗಂಟೆ ಮಾತಾಡ್ತೀನಿ. ಇನ್ನು ಕಡಿಮೆ ಮಾತಾಡಿದ್ರೆ ಜಲ್ದಿ ಮುಗಿಸ್ತೀನಿ. ಈಗ 1:15 ಅಲ್ವಾ? 1:20 ಆಯ್ತು. ನೋಡೋಣ, ಮಧ್ಯಾಹ್ನ ಮೇಲೂ ಕೂಡ ಅವಕಾಶ ಕೊಡ್ತೀರಲ್ಲ. ಕೊಡುವ. ನೀನ್ ಹೇಳ್ಬಿಟ್ರೆ ಅಧ್ಯಕ್ಷರು ಹೇಳೋದು, ಅವರು ಸ್ಪೀಕರ್ ಹೇಳ್ಬೇಕಪ್ಪ. ನೀನ್ ಹೇಳಿದ್ರೆ ಏನು ಅದಕ್ಕೆ ಏನು ಅರ್ಥ ಇರೋದಿಲ್ಲ. ಸ್ಪೀಕರ್ ಹೇಳೋದು, ಸ್ಪೀಕರ್ ನನ್ ಟೈಮ್. ನನ್ಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು. ಅವ್ರೇನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಎಲ್ಲಿವರೆಗೆ ನಿಂತ್ಕೊತಾರೆ ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ. ನೀನ್ ನೋಡಪ್ಪ, ನೀನ್ ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ, ಅಥವಾ ನೀವು ಏನೇ ಅವ್ರಿಗೆ ಜಾಕ್ ಹಾಕಿ ಎತ್ತಿದ್ರು ಕೂಡ ಅವ್ರು ಏನಿಗೆ ಹೇಳೋದಿಲ್ಲ. ನಿನ್ನ ಕಿತಾಪತಿಗೆಲ್ಲ ಅವರು ಯಾವತ್ತೂ ಕೂಡ ಮನ್ನಣೆ ಕೊಡಲ್ಲ. ಅಲ್ಲ, ಅವ್ರ ಕನಸುಗಳು ಇದ್ದೇ ಇರ್ತವೆ. ನಿನಗೂ ಕನಸುಗಳಿದ್ದಾವಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನ್ ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜೇಂದ್ರ ಯಾರಿಗೂ ಬಿಡಲ್ಲ. ಸರಿ, DK ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ಸರ್, ನೀರ್ ಕುಡ್ಸಿ ನಮ್ಮನ್ನು ಈಗ DK ಶಿವಕುಮಾರ್ಗೂ ಒಂದು ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರು ಕೇಳಪ್ಪ, ನಮ್ಮಲ್ಲಿ 224 ಜನ MLA ಗಳಿದ್ದಾರೆ.
ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಕೂಡ ಖುಷಿನೇ. ಯಾಕೆ ಇವರ ಎಂ ಬಿ ಪಾಟೀಲ್ ಆಗಬಾರ್ದ, ಮುನಿಯಪ್ಪ ಆಗಬಾರ್ದ, ಶಿವಾನಂದ ಆಗಬಾರ್ದ, ಕೋನ್ ರೆಡ್ಡಿ ಆಗಬಾರ್ದ, ದಿನೇಶ್ ಗುಂಡೂರಾವ್ ಆಗಬಾರ್ದ, ಖಂಡ್ರೆ ಅವರಾಗಬಾರ್ದ? ಎಲ್ಲರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ಗೋವಿಂದ ಅವಕಾಶ ಬಂದ್ರೆ ಎಲ್ರಿಗೂ ಹೇಳಿದವ್ರ ಹೆಸರಲ್ಲ ಗೋವಿಂದ. ಎಲ್ರಿಗೂ ಅವಕಾಶ ಶಕ್ತಿ ಇದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು 130 ಊಟದ ಆದ್ಮೇಲೆ ಮಾತಾಡ್ತೀನಿ. ಅಲ್ಲ 130 ತನಕ ಮಾಡಿ ತೋಟ. ಓಕೆ 130. ನಾನು 130 ಮುಗಿಯಲ್ಲ, ಅದೇ ಈಗ ಊಟಕ್ಕೆ ಬಿಡ್ಬೇಕು, 130ಗೆ ಬಿಡುವ. ಊಟ ಮಾಡ್ಕೊ ಬರ್ತೀನಿ, ಓಕೆ. ಆಮೇಲೆ ಮುಗಿಸ್ಬಿಡ್ತೀನಿ. ಇನ್ಯಾರ್ಯಾರು ಬಾವಿ ತೋಡ್ಬೇಕು ತೋಡ್ಲಿ. ಇವ್ರ ಬಾವಿ ಇವರೇ ತೋಡ್ಕೊಂಡಿದ್ದಾರೆ. ಈಗ ಸದನವನ್ನು 2:30 2 ಗಂಟೆ 30 ನಿಮಿಷ 30 ನಿಮಿಷಕ್ಕೆ ಪ್ರಾರಂಭಿಸಿ.
you